ಗೈಸ್, ಫೈನಲಿ 30,000 ತಗೊಂಡಿದ್ದೀನಿ ಗೈಸ್. ನಾನು ನಿನ್ನೆಯಿಂದ ಏನೂ ತಿಂದಿರಲಿಲ್ಲ ಗೊತ್ತಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೋನು. ಎಸ್, ಡೇ 2ಗೆ ಸ್ವಾಗತ. ಇನ್ನು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸೊ ಇವತ್ತಿನ ಔಟ್ಫಿಟ್ ಹೀಗಿದೆ. ಕ್ರಾಪ್ ಟಾಪ್ ಹಾಕ್ಕೊಂಡಿದ್ದೀನಿ. ಫುಲ್ ಔಟ್ಫಿಟ್ ತೋರಿಸ್ಬೇಕಂದ್ರೆ ಸ್ವೀಟ್ ನೋಡಿ. ಮತ್ತು ಇದು ತೊಗೊಂಡು ನಾನು 1 ವರ್ಷದ ಮೇಲೆ ಆಗಿತ್ತು. ಶೂ ಹಾಕ್ಕೊಂಡೇ ಇರಲಿಲ್ಲ ಗೈಸ್, ಬಟ್ ಇದಕ್ಕೆ ಮ್ಯಾಚ್ ಮಾಡಿದೆ. ಚೆನ್ನಾಗಿದೆ. ತುಂಬ ಬಿಸಿಲಲ್ವಾ ಇದಕ್ಕೆ, ಹಾಗಾಗಿ ಒಂದು ಗ್ಲೌಸ್ ಹಾಕ್ಕೊಂಡಿದ್ದೀನಿ. ಇದನ್ನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿದೆಯಾ ಔಟ್ಫಿಟ್? ನಾನು ನೆಕ್ ಚೈನ್ ಆಗಿರ್ಬೋದು ಏನೂ ಹಾಕ್ಕೊಂಡು ಬಂದಿಲ್ಲ ಗೈಸ್, ಎಲ್ಲ ಬಿಚ್ಚಿಟ್ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಗೋಲ್ಡ್ ಬೇಡವೇ ಬೇಡ ಅಂತ ಹೇಳಿ. ಸೊ ಇವಾಗ ಬ್ರೇಕ್ಫಾಸ್ಟ್ಗೆ ಹೋಗೋಣ. ಟೈಮ್ ಆಲ್ರೆಡಿ 10:15 ಆಗಿಬಿಟ್ಟಿದೆ. ಹಿಂಗೆ ಹಿಡ್ಕೊಬೇಕು ನಿಮಗೆ. 10:15 ಆಗಿಬಿಟ್ಟಿದೆ. ಸೊ 10ಗೆ ಲಾಸ್ಟ್ ಅಂತೆ, ತಿನ್ನೋಣ. ಒಂದೆರಡು ಬ್ರೆಡ್ ತೊಗೊಂಡೆ, ಬ್ರೆಡ್ ರೋಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಂಡು ಪ್ಲೇಟ್ಗೆ ಹಾಕ್ಕೊಂಡೆ. ಅಯ್ಯೋ ದೇವ್ರೆ, ಇಲ್ಲಿರೋದೆಲ್ಲ ನೋಡ್ತಾ ಇದ್ರೆ ನಂಗೆ ತಿನ್ನೋಕ್ಕೆ ಮನಸ್ಸೇ ಬರ್ತಿಲ್ಲ ಆಗೋದು. ಮತ್ತು ಒಂದು ಜಾಮ್ ತೊಗೊಂಡೆ, ಕಿಸನ್ ಜಾಮ್ ಅನಿಸುತ್ತೆ ಅದು. ಸ್ವೀಟ್ಸ್ ಎಲ್ಲ ನೋಡಿ ಇವಾಗ ಎಷ್ಟು ಚೆನ್ನಾಗಿದೆ. ಬೆಂಗಳೂರಲ್ಲಿದ್ದರೆ ತಿನ್ಬೇಕಂತ ಅನಿಸುತ್ತೆ, ಇಲ್ಲಿದ್ದರೆ ಅಯ್ಯೋ ಯಾವಳು ತಿಂತಾಳೆ ಅಂತ ಅನಿಸುತ್ತೆ. ನನಗೆ ಗಂಟ್ಲು ಫುಲ್ ಹೋಗ್ಬಿಟ್ಟಿದೆ ಗೈಸ್. ದಿಸ್ ಈಸ್ ಮೈ ಫೇವ್ರೆಟ್ ಪಾರ್ಟ್. ಗೈಸ್, ಈ ಜಾಮ್ನ ಹೆಂಗೆ ಓಪನ್ ಮಾಡಬೇಕು ಅಂತಲೂ ನನಗೆ ಗೊತ್ತಿಲ್ಲ. ಅದಕ್ಕೆ ಫೋಕ್ ಸ್ಪೂನಲ್ಲಿ ಚೆನ್ನಾಗಿ ಚುಚ್ಚಿ ಅದನ್ನು ಆಚೆ ತೆಗೆದು ಆಮೇಲೆ ಹಾಕೊಂಡು ತಿಂದೆ. ಇವ್ರ ಕಡೆ ಸೈಡ್ ಬಂದರೆ ಡಯಟ್ ಮಾಡೋಕ್ಕಾಗಲ್ಲ ಅನ್ಕೋತೀವಿ, ಅದೆಲ್ಲ ಸುಳ್ಳು. ಅಲ್ಲಿ ಫುಡ್ ಅಡ್ಜಸ್ಟ್ ಆಗದೆ ಬರೀ ಡಯಟೇ ಆಗಿಬಿಡುತ್ತೆ. ನನ್ನ ಪ್ರಕಾರ ಅದು ಹಂಗೆ ಆಗುತ್ತಪ್ಪ. ಬಿತ್ತು ಫೋಕ್ ಸ್ಪಿನ್ ಬಿತ್ತು ನೋಡಿ ಹೆಂಗೆ ತಿಂತೀನಿ ಅಂತ ಹೇಳಿ. ನೆಮ್ಮದಿಯಾಗಿ ತಿನ್ನಬೇಕಪ್ಪ. ಇದ್ರೆ ನೆಮ್ಮದಿಯಾಗಿ ಬದುಕು ಸಾಯ್ಬೇಕಷ್ಟೆ. ಗೈಸ್, ನಾನು ನಿನ್ನೆಯಿಂದ ಏನೂ ತಿಂದಿರಲಿಲ್ಲ ಗೊತ್ತಾ. ತುಂಬ ಹೊಟ್ಟೆ ಹಸಿತಾಯ್ತು. ಬ್ರೆಡ್ ಚಾಪ್ ನಂಗೆ ತುಂಬ ಇಷ್ಟ. ಬ್ರೆಡ್ ಚಾಪ್ ನಾನು ಇವತ್ತು ಕ್ಯಾರೆಟ್, ವಾಟರ್ಮೆಲನ್, ಪೈನಾಪಲ್, 2 eggs ಆ್ಯಂಡ್ ಬ್ರೆಡ್ ಚಾಪ್ ತೊಗೊಂಡಿದ್ದೀನಿ. ಸೊ ಲೆಟ್ಸ್ ಈಟ್. ಗೈಸ್, ಈ ರೂಮಲ್ಲಿ ನಂಗೆ ವೀಡಿಯೋ ಮಾಡೋಕ್ಕೂ ಕಷ್ಟ ಆಗ್ತಿತ್ತೆ. ಅಯ್ಯೋ ನೋಡಿ, ರೂಮ್ ಚೆಕ್ಔಟ್ ಮಾಡ್ತಾ ಇದ್ದೀನಿ. ಬೇರೆ ರೂಮ್ಗೆ ಹೋಗ್ತಿದ್ದೀನಿ. ನಾನು ಹೇಳ್ದೆ ನೀವು ಬೇರೆ ಚೆನ್ನಾಗಿರೋ ರೂಮ್ಗೆ ಹಾಕ್ಸ್ಕೊತೀನಿ ಅಂತ. ಸೊ ಇವಾಗ ಹೊರಡೋ ಟೈಮ್ ಆಗಿದೆ. ಬಾಯ್. ಬ್ಯಾಗ್ ಎತ್ಕೊಂಡು ತಿರ್ಗೋದೇ ಇತ್ತು. ಅಯ್ಯೋ ರಾಮ. ಬಾಯ್ ಬಾಯ್ ರೂಮ್. ಚಚ್ಚಾ ಗೈಸ್, ತುಂಬ ಜನ ಕೇಳ್ತಾ ಇದ್ದೀರಾ ರೂಮ್ ಹಾಕ್ಸಿದ್ದೀರಾ ಹೆಂಗೆ ಕೊಟ್ಟರು ಅಂತ. ಆ್ಯಕ್ಚುಲಿ ನಾವಿಲ್ಲಿ 1 ಲಕ್ಷ ಕೊಟ್ಟರೆ ಹಾಕ್ಸ್ಕೊಂಡ್ರೆ ಆಟ ಆಡಿದ್ರೆ ಇವು ಫ್ರೀ ಟಿಕೆಟ್, ಫ್ಲೈಟ್ ಟಿಕೆಟ್ ಬುಕ್ ಮಾಡ್ತಾರೆ. ಮತ್ತು ಇಲ್ಲಿಂದ ಏರ್ಪೋರ್ಟಿಂದ ಕರ್ಕೊಂಬರ್ತಾರೆ ಇನೋವಾ ಕ್ರಿಸ್ಟಾ ಕಾರಲ್ಲಿ. ಏರ್ಪೋರ್ಟ್ ತೊಗೊಂಡೋಗಿ ಕಿಸಿನೋಗಿ ಬಿಟ್ಕೊಡ್ತಾರೆ. ಪ್ರತಿ ಒಂದು ಇದೇ ಮಾಡ್ತಾರೆ. ಸೊ ನಾನು ನಿನ್ನೆ ಈ ರೂಮ್ ಹಾಕ್ಸ್ಕೊಂಡಿದ್ದೆ.
ಫೈನಲ್ಗೆ ರೂಮ್ ನನಗೇನು ಅಷ್ಟು ಇಷ್ಟ ಆಗಿಲ್ಲ, ಚೆನ್ನಾಗಿಲ್ಲ ಅಂತ. ಸೊ ಇವತ್ತು ಸ್ಪೆಷಲಾಗಿ ಚೆನ್ನಾಗಿರೋ ರೂಮ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿ ರೂಮ್ ಟೂರ್ ಮಾಡೋಕ್ಕೆ ವೆಯ್ಟ್ ಮಾಡ್ತಿದ್ದೀನಿ. ಗೊತ್ತಾ, ನಂಗೆ ಏನೋ ಗೊತ್ತಿಲ್ಲ ಗೈಸ್, ರೂಮ್ ಟೂರ್ ಹೋಮ್ ಟೂರ್ ಮಾಡೋದಂದ್ರೆ ತುಂಬ ಇಷ್ಟ. ಅದೇನು ಹುಚ್ಚ ಅಂತ ನನಗೆ ಗೊತ್ತಿಲ್ಲ. ಲೈಕ್ಸ್ ಬರಲಿ, ವ್ಯೂಸ್ ಬರಲಿ, ಬಿಡದೇ ಇರಲಿ, ಬಟ್ ರೂಮ್ ಟೂರ್ ಮಾಡೋದು ಒಂಥರ ಪ್ಯಾಷನ್ ಥರ ಆಗ್ಬಿಡಿದೆ ನನಗೆ. ಯಾಕೋ ಫೋನ್ ನಿಂತ್ಕೊತ ಇಲ್ಲ ಗೈಸ್. ಇಟ್ಸ್ ಓಕೆ. ಲಿಫ್ಟ್ ಬಂತು. ಸಾರಿ, ಗ್ರೌಂಡ್ ಫ್ಲೋರ್. ಗೈಸ್ ಒಬ್ಬರೇ ಬಂದರೆ ತುಂಬ ಕಷ್ಟ ಗೈಸ್. ನೋಡಿ ವಿಡಿಯೋ ಎಲ್ಲ ಮಾಡ್ಕೊಬೇಕು, ಬಟ್ ಗೈಡರ್ ಇದ್ದಾನೆ. ಎಲ್ಲ ಕಡೆ ಕರೆಯೋಕ್ಕಾಗಲ್ಲ ಅಲ್ವಾ ಕೆಸಿನ ಒಳಗಡೆ, ಅದಕ್ಕೆ ಸುಮ್ಮನೆ ಇದ್ದೆ. ಬಾರಮ್ಮ. ಅಷ್ಟು 30,000 ಬರಲ್ಲ ಅನಿಸುತ್ತೆ, ನೋಡೋಣ ಗೈಸ್. ಫೈನಲಿ 30,000 ತಗೊಂಡಿದ್ದೀನಿ. ಅಯ್ಯೋ ರಾಮ, ಕ್ಯಾಶ್ ಇಲ್ಲ ಗೈಸ್. ಇವಾಗ ಎಲ್ಲೂ ಹೋಗೋಕ್ಕೆ ಬೀಚ್ ಹತ್ರ ಎಲ್ಲ ಇದು ಮಾಡೋಕ್ಕೆ ದುಡ್ಡು ಇರಲಿಲ್ಲ. ಸೊ ಹಾಗಾಗಿ ಸೊ ಗೈಸ್ ನಾವೀಗ ಇನ್ನೊಂದು ಹೋಟೆಲ್ಗೆ ಬಂದಿದ್ದೀವಿ. ಅಯ್ಯೋ ಕರ್ಮ, ಅದೊಂದು ದೊಡ್ಡ ಸ್ಟೋರಿ ಆಗ್ತಿದೆ, ಹೇಳ್ತೀನಿ ಬನ್ನಿ ಯಾವ ಹೋಟೆಲ್ ಏನಂತ. ಓಕೆ, ಹೋಟೆಲ್ ನೇಮ್ ಯಾವುದು? 3 Rows. ನಾವು ಇವಾಗ ಸ್ಟೇ ಆಗಬೇಕಾಗಿರುವಂತಹ ರೂಮಿಗೆ ಬಂದೆ. ಸೊ ನಾನು ರೂಮ್ ಟೂರ್ ಮಾಡೋಕ್ಕೆ ಫುಲ್ ರೆಡಿ ಇದ್ದೀನಿ. ಆ್ಯಕ್ಚುಲಿ ಬಂದ ತಕ್ಷಣ ಮಲ್ಕೊಂಬಿಟ್ಟಿದ್ದೆ, ಮತ್ತೆ ಎದ್ದು ಫ್ರೆಶ್ ಅಪ್ ಆಗಿ ವಿಡಿಯೋ ಮಾಡ್ತಾ ಇರೋದು. ಗೈಸ್ ಇದೆ ಎಂಟ್ರಿ ನಿಮಗೆ ಬಂದಿಲ್ಲ. ಡೋರ್ ಕಾಣಿಸ್ತಿದ್ಯಾ? ಡೋರ್ ಬಂದಿದ್ದ ತಕ್ಷಣ ನಿಮಗೆ ಇಲ್ಲಿ ನೋಡಿ, ಇಲ್ಲೊಂದು ಸ್ಮಾಲ್ ಫ್ರೈಸ್ ಇದೆ, ಹಿಡ್ಕೊಬೋದು ಏನಾದ್ರು ಕೋಳಿ ಇಲ್ಲ ಆ ಥರ. ಆ್ಯಂಡ್ ಇಲ್ಲಿ ಹಾಟ್ ವಾಟರ್ ಮಾಡ್ಕೊಳ್ಳೋದಿದೆ. ಆ್ಯಂಡ್ ಇದು ಓಪನ್ ಮಾಡಿದ್ರೆ ಒಳಗಡೆ ಒಂದು ಲಾಕರ್ ಇದೆ. ಅಲ್ಲಿ ಇಲ್ಲೆಲ್ಲ ಬಟ್ಟೆ ಇಟ್ಕೊಳ್ಳುವಂತಹದ್ದು. ನೆಕ್ಸ್ಟ್ ಇಲ್ಲೊಂದು ಮಿರರ್ ಇದೆ. ಆ ಮಿರರ್ ಆದ ತಕ್ಷಣ ಇಲ್ಲಿ ಇದು ಡೋರ್ ಅಲ್ವಾ, ಸೈಡಲ್ಲಿ ಈ ಥರದೊಂದು ಇದಿದೆ, ಬೆಂಚ್. ಸೊ ಇಲ್ಲೆಲ್ಲ ಬ್ಯಾಗ್ ಅದು ಇದು ಇಟ್ಕೊಂಡಿದ್ದೀನಿ. ಬೆಡ್ ಈ ಥರ ಇದೆ. ಇದು ರೂಮ್ ಆ್ಯಕ್ಚುಲಿ ಚೆನ್ನಾಗಿದೆ. ಇದು 3 Roses ಇದು ಬೆಡ್ಡು. ಆಮೇಲೆ ಇದು ಟಿ ವಿ. ನೆನ್ನೆನೇ ಮಾಡಬೇಕಿತ್ತಿದ್ದು, ಬಟ್ ಎಲ್ಲ ಗೊಂಚ ಹಾಕ್ಬಿಟ್ಟಿದ್ದೀನಿ. ಇಲ್ಲಿ ಫೋನ್ ಇಟ್ಟಿದ್ದಾರೆ, ಲ್ಯಾಂಡ್ಲೈನ್. ಇವಾಗ ತಾನೇ ಜಸ್ಟ್ ಗ್ರೀನ್ ಟೀ ಕುಡ್ದೆ. ಇದು ಪ್ರಮೋಷನ್ಗಂತ ಇಟ್ಟಿರೋ ಪ್ರಾಡಕ್ಟ್ಸ್. ಈ ಕಡೆ ವಾಶ್ರೂಮ್, ಆಮೇಲೆ ಇದು ಬಾಲ್ಕನಿ. ನೋಡಿ, ನಮ್ಮ ಮುಂದೆನೇ ಒಂದು ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಇದಿದೆ, ಚೆನ್ನಾಗಿದೆ. ಬಟ್ ಬಾಲ್ಕನಿ ನನಗೇನಷ್ಟು ಇಷ್ಟ ಆಗಿಲ್ಲ. ಬಾಲ್ಕನಿ ಒಂದು ಚೇರ್ ಇದೆ ನೋಡಿ, ಇಷ್ಟೇ ವ್ಯೂ ಕಾಣೋದು. ಇಷ್ಟು ಗೈಸ್ ನೋಡಿ ರೂಮ್ ಯಾವ ಥರ ಇದೆ ಅಂತ. ಇಷ್ಟ. ಐ ಥಿಂಕ್ ಇದನ್ನ ಕ್ಲೋಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಪ್ರಕಾರ ಅಲ್ವಾ. ಇಷ್ಟೇ, ಎ ಸಿ ಎಲ್ಲ ಇದೆ. ಇಷ್ಟೇ ಗೈಸ್ ರೂಮ್ದು. ನಾನಿನ್ನ ಎದ್ದಿಲ್ಲ. ಎದ್ದೆ ಇವಾಗ. ಸೊ ಫ್ರೆಶ್ ಅಪ್ ಆಗಿ ಏನಿಲ್ಲ, ಕಣ್ಣೆಲ್ಲ ನೋಡಿ ನಮ್ಗೆ ಓದ್ಕೊಂಬಿಟ್ಟಿದೆ. ಅದಕ್ಕೆ ಹಿಂಗೆ ಮಾಡ್ತಾಯಿದ್ದೆ. ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್. ಓಕೆ, ಊಟಕ್ಕೆ ಅಂತ ಹೇಳಿ ನಾನು ಕರ್ಡ್ ರೈಸ್ ಮತ್ತು ಸ್ವಲ್ಪ ಸಾಂಬಾರು ಒಳಗಡೆ ಇರೋ ಇದನ್ನ ತಗೊಂಡು ತರಕಾರಿ ಎಲ್ಲ ಹಾಕ್ಕೊಂಡು ತಿಂದಿದ್ದೆ. ಅದಾದಮೇಲೆ ಯಾಕೋ ನಾವು ವ್ಲಾಗ್ ಮಾಡೋಕ್ಕೆ ಆಗಿಲ್ಲ ಗೈಸ್. ಸೊ ಟಯರ್ಡ್ ಅನಿಸ್ಬಿಡ್ತು. ಅದಕ್ಕೆ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಟಾಟಾ, ಬಾಯ್.